ಅಂದರೆ ರಾತ್ರಿ ಸುಮಾರು 2:30-3 ಗಂಟೆ ಸುಮಾರಿಗೆ ಗೌಸಿಯಾನಗರದಲ್ಲಿ ಉದಯಗಿರಿ ಲಿಮಿಟ್ಸು ಅಲ್ಲಿ ಶಬಾಜ್ ಅಂತ ಹೇಳಿ 26 ವರ್ಷ ಫ್ಯಾಬ್ರಿಕೇಟರ್ ಕೆಲಸ ಮಾಡ್ತಾ ಇರ್ತಾರೆ. ಅವ್ರದ್ದು ಮರ್ಡರ್ ಆಗಿರುತ್ತೆ. ಸೊ ಅದರ ಪ್ರಯುಕ್ತ ಒಂದು FIR ಆಗಿದೆ ಉದಯಗಿರಿ ಪೊಲೀಸ್ ಸ್ಟೇಷನಲ್ಲಿ. ಅವ್ರಿಗೆ ಒಂದು 4-5 ಜನ ಬಂದು ಹೊಡೆದಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಆಲ್ರೆಡಿ ಅವರ ಅಣ್ಣ ಆ ಥರ ಏನೂ ಇಲ್ಲ, ಬಟ್ ಅವ್ರದ್ದು ಓಲ್ಡ್ ಎನಿಮಿಟಿ ಇತ್ತು ಅಂತ ಹೇಳಿ ಅವ್ರ ಅಣ್ಣ ಏನು ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದರಲ್ಲಿ ಹೇಳಿದ್ದಾರೆ. ಸೊ ನಾವು ತನಿಖೆ ಮಾಡಬೇಕಾದ್ರೆ ಏನು ರೀಸನ್ ಏನೇನಿತ್ತು ಅಂತ ಹೇಳಿ ನಾವು ಅದನ್ನು ಇನ್ವೆಸ್ಟಿಗೇಷನಲ್ಲಿ ತೊಗೊಂಡಿರ್ತೀವಿ. ಹೋಟೆಲಲ್ಲಿ ಅದು ಯಾವ ರೀತಿ ಅಂತ ಜೊತೆಗಿದ್ದ ಸ್ನೇಹಿತ ಒಬ್ಬ ಪಾಟೀಲ್ ಅಂತೇಳಿ ಯಾವ ಕಾರಣಕ್ಕಾಗಿ RFO ಕಾಂತರಾಜು ಅಂತ ಹೇಳಿ ಅವ್ರದ್ದು ಲಷ್ಕರ್ ಲಿಮಿಟ್ಸಲ್ಲಿ ಒಂದು ಲಾಡ್ಜ್ ಪಕ್ಕ ಅವ್ರದ್ದು ಬಿದ್ದಿರ್ತಾರೆ. ಸೊ ಅದನ್ನು ನಾವು ನಮ್ಮ ಸೋಕೋ ಟೀಮ್ ಏನು ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಇದ್ದಾರೆ ಅವರು ಹೋಗಿ ಅದನ್ನು ಪ್ರಾಥಮಿಕ ವಿಚಾರಣೆ ಎಲ್ಲ ಮಾಡಿ ಅದನ್ನು ನಾವು ಬಾಡಿನ ಶಿಫ್ಟ್ ಮಾಡಿದ್ದೀವಿ KR ಹಾಸ್ಪಿಟಲ್ಗೆ. ಯಾಕಂತಂದರೆ ಅವ್ರದ್ದು ಪೇರೆಂಟ್ಸು ಬಿಜಾಪುರದಲ್ಲಿದ್ದಾರೆ. ಸೊ ಅವರು ಇವತ್ತು ಬಂದಿದ್ದಾರೆ. ಅವರು ಏನು ಕಂಪ್ಲೇಂಟ್ ಕೊಡ್ತಾರೆ ಅದ್ರ ಪ್ರಯುಕ್ತ ನಾವು ಕಂಪ್ಲೇಂಟನ್ನು ರಿಜಿಸ್ಟರ್ ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.